ಫಸ್ಟ್ ಪಾರ್ಟ್ ಸಕ್ಕತ್ತಾಗಿತ್ತು ಅನ್ಸುತ್ತಲ್ಲ, ಇದು ಅದು ಉಲ್ಟಾ ಇದೆ. ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ಗಿಂತ ಸೂಪರ್ ಆಗಿದೆ. ಇದು ಅದಕ್ಕೂ ಸಂಬಂಧ ಅದೇ ಬೇರೆ ಇದೇ ಬೇರೆ. ಬಟ್ ಎಕ್ಸ್ಪೆಕ್ಟೇಷನ್ ವರ್ತ್ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತೀವಿ ಅದಕ್ಕೆ ವರ್ತ್ ಇದೆ. ಅದಕ್ಕಿಂತ ಲೈಕ್ ತುಂಬಾ ಜಾಸ್ತಿನೇ ಡೆಲಿವರ್ ಮಾಡಿದ್ದಾರೆ. ಸೂಪರ್ ಆಗಿದೆ. ರಿಷಬ್ ಶೆಟ್ಟಿನ ನಂಬೋದು. ರಿಷಬ್ ಶೆಟ್ಟಿ ಆಸ್ ಅ ಡೈರೆಕ್ಟರ್ ನಿಜ ನಂಬೋದು. ಅವ್ರದ್ದು ಯಾವುದೇ ಡೈರೆಕ್ಷನ್ ಫಿಲಮ್ ಇರಲಿ ಅವ್ರು ಇನ್ಕ್ಲೂಡ್ ಆಗಿದ್ದಾರೆ ಅಂದ್ರೆ ನಂಬೋದು. ಈ ಮೂವಿಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಅವ್ರ ಆಕ್ಟಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಫಿಕ್ಸ್ ಬ್ರೋ, ಆ ತರ ಒಂದಿದೆ ಸರ್. ಇದುವರೆಗೂ ನಮ್ಗೆ ಒಂದು ಆಸ್ಕರ್ ಅವಾರ್ಡ್ ಇನ್ನೂ ಸಿಕ್ಕಿಲ್ಲ ಸರ್. ಈಗ ಸಿಗುತ್ತೆ ಬ್ರೋ, ಇದ್ರಲ್ಲಿ ಪಕ್ಕ ಸಿಗುತ್ತೆ. ಅದಕ್ಕೆ ಸಿಗ್ಬೇಕು ಅಂದ್ರೆ ಮೈನು ಇಂಡಿಯನ್ ಫೆಡರೇಷನ್ ಇದೆಯಲ್ಲ ಆಸ್ಕರ್ಗೆ, ಅವರು ನಾಮಿನೇಟ್ ಮಾಡ್ಬೇಕಿಂತ ಫಿಲಮ್ನ. ಯಾವ್ದಾವುದೋ ಫಿಲಮ್ ಎಂತೆಂಥವೋ ನಾಮಿನೇಟ್ ಮಾಡ್ತಾರೆ, ಅದ್ರ ಬದಲು ಇದನ್ನ ನಾಮಿನೇಟ್ ಮಾಡಬೇಕು. ಇದು ಲಾಸ್ಟ್ ಟೈಮ್ ಕೂಡ RRR ಮಿಸ್ ಮಾಡಿದ್ರು ಆಯ್ತಾ. ಇದನ್ನ ಕೂಡ ನಾಮಿನೇಟ್ ಮಾಡಿಲ್ಲ ಅಂದ್ರೆ ನಿಜ ನಾವು ಆಸ್ ಪೀಪಲ್ ನಾವು ಹೋರಾಟ ಮಾಡಬೇಕು, ಇದು ನಾಮಿನೇಟ್ ಮಾಡಿ ಅಂತ ಅಷ್ಟೇ. ಇನ್ನೊಂದ್ಸತಿ ಬರ್ತೀವಿ ನೋಡ್ಲಿಕ್ಕೆ ಫ್ಯಾಮಿಲಿ ಜೊತೆಗೆ. ತುಂಬಾ ಚೆನ್ನಾಗಿ. ಕನ್ನಡಕ್ಕೆ ಒಂದು ಆಸ್ಕರ್ ಸಿಕ್ಕಿಲ್ಲ. ಈ ಮೂವಿಗೆ ಆಸ್ಕರ್ ಸಿಗ್ಬೋದಾ ಸರ್? ಅವನ ಆ್ಯಕ್ಟಿಂಗ್ ನೋಡಿದ್ರೆ ಸಿಗ್ಬೋದು ಬಾಸ್. ತುಂಬ ಸರಿಗೆ ಮಾಡಿದಾನೆ ಆ್ಯಕ್ಟಿಂಗ್ ಮಾತ್ರ ಬೆಂಕಿ. ಆ ದೇವರ ರೋಲ್ ನೋಡಬೇಕು, ಮೈಯೆಲ್ಲ ಜುಮ್ಮನದು ಸರಿ. ಚೆನ್ನಾಗಿತ್ತು ಬ್ರೋ, ಒಳ್ಳೆ ಮೂವಿ. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ. ಆಸಮ್, ನೆಕ್ಸ್ಟ್ ಲೆವೆಲ್. ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಮೂವಿ. ಆಸಮ್.